ನಾವು ಗೆಲ್ತೀವಿ ಸರ್. 25-30 ಸಾವಿರ ಲೀಡರ್ ನಾವು ಗೆದ್ದೇ ಗೆಲ್ತೀವಿ 100%. ಆದ್ರೆ ಗೆದ್ದ ಮೇಲೆ ಹೇಳ್ತೀನಿ, MP ಚುನಾವಣೆಯಲ್ಲಿ ನಾವಂತೂ ಈಗ ನಮ್ಮ ಲೆಕ್ಕ ಪ್ರಕಾರ 25-30 ಸಾವಿರ ಲೀಡರ್ ನಾವು ಗೌತಮ್ ಅವ್ರು ಗೆಲ್ಸ್ಕೊಂತೀವಿ ಸರ್. ನಾವು 100% ಗೆಲ್ಸ್ಕೊಂತೀವಿ. ಅಷ್ಟು ಕೆಲಸ ಮಾಡಿದೀವಿ ನಾವು. ಅದು ಮಾಲೂರು ಆಗ್ಬೋದು, ಚಿಂತಾಮಣಿ ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ನಮ್ಮ ಕೋಲಾರ ಆಗ್ಬೋದು, ಶ್ರೀನಿವಾಸಪುರ ಆಗ್ಬೋದು, ಬಂಗಾರಪೇಟೆ ಆಗ್ಬೋದು, ಕೆಜಾಪ ಆಗ್ಬೋದು, ಅವರದೇ ಆದಂಥ ಶೈಲಿಯಲ್ಲಿ ಕೆಲಸ ಮಾಡಿದ್ವಿ. ಜೊತೆಗೆ ನಮ್ಮ ಸಮುದಾಯ ಜನ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ದೀವಿ. ಅದರಲ್ಲಿ ಪ್ರತ್ಯೇಕವಾಗಿ ನಾನು ಬಹಳಷ್ಟು ನಮ್ಮ ಜಿಲ್ಲೆಯ ಅಧ್ಯಕ್ಷ ಆದಂಥ ಜಯದೇವರು ಕೊಟ್ಟ ಆದೇಶದ ಮೇರೆಗೆ ನಾನೇ ಸ್ವಂತವಾಗಿ ಎಲ್ಲ ತಾಲೂಕುಗಳಿಗೂ ಹೋಗಿ ನಮ್ಮ ಜಾತಿ ಜನಾಂಗದವರೆಲ್ಲ ನಾನು ಓಟ್ ಕೇಳ್ಕೊಂಡಿದ್ದೀನಿ. ನಾನು ದಯವಿಟ್ಟು ಗೌತಮನ್ನು ಗೆಲ್ಲಿಸಲೇಬೇಕಂತ. ಇದು ನಮ್ಮ KH ಮುನಿಯಪ್ಪರ ಆಜ್ಞೆ. ದಯವಿಟ್ಟು ನಮ್ಮ ಗೌತಮ್ ಗೆಲ್ಲೇಬೇಕು. ಅವ್ರಿಗೊಂದು ಗೌರವ, ನಾವು ಹೋಗಿರ್ತಕ್ಕಂಥ ಗೌರವನ ಅವ್ರ ಮುಖಾಂತರ ಪಡ್ಕೋಬೇಕಂತ ನಾವು ಮಾತಾಡಿದ್ದೀವಿ. ಎಲ್ಲರ ಹತ್ರನೂ ಓಟ್ ಕೇಳಿದ್ದೀವಿ. ನಾವು ಗೆಲ್ತೀವಿ ಸರ್. 25-30 ಸಾವಿರ ಲೀಡರ್ ನಾವು ಗೆದ್ದೇ ಗೆಲ್ತೀವಿ 100%. ಆದ್ರೆ ಗೆದ್ದ ಮೇಲೆ ಹೇಳ್ತೀನಿ, ನಾವು ಮಾಡಿಕೊಟ್ಟಿರ್ತಕ್ಕಂಥ ಏನು 5 ಗ್ಯಾರಂಟಿಗಳಿದ್ದಾವೆ, ಅದ್ರ ಮೇಲೆಗೆ ಎಲ್ಲ ಹೆಣ್ಮಕ್ಳು ಕೂಡ ಮನಸ್ಫೂರ್ತಿಯಾಗಿ ಓಟ್ ಮಾಡಿದ್ದಾರೆ. 28ಕ್ಕೆ 28 ಒಳ್ಳೆಯ ಅಂತ ಹೇಳ್ತಾ ಇದ್ದಾರೆ ಬಹಳಷ್ಟು ನಮ್ಮ ನಾಯಕರು, ರಾಜ್ಯ ನಾಯಕರು. ಆದ್ರೂ ಕೂಡ ಅದರಿಂದ 18 ಸ್ಥಾನಗಳವರು ನಾವು ಗೆಲ್ಲೋ ನಿರೀಕ್ಷೆ ಇದೆ ಸರ್. ನನಗೆ 28 ನಾನು ಹೇಳಕ್ ಬರಲ್ಲ. ನಾವು ಹೋಗಿರ್ತಕ್ಕಂಥ ಕೆಲವು ಜಿಲ್ಲೆಗಳಲ್ಲಿ ನಮಗೆ ನಂಬಿಕೆ ಇದೆ, ಪೂರ್ತಿ ನಂಬಿಕೆ ಇದೆ. 15ರಿಂದ 18 ನಾವು ಗೆದ್ದೇ ಗೆಲ್ತೀವಿ ಸರ್, ಖಂಡಿತ. ನಮ್ಮ ಸರ್ಕಾರ ಇದೆ. ಈಗ 15 ಶಿಕ್ಷಕರು ಮಟ್ಟದಲ್ಲಿ ಚುನಾವಣೆ ಇದೆ, ಹೆಂಗಿದೆ ಸರ್? ತುಂಬಾ ಚೆನ್ನಾಗಿದೆ. ನಮ್ಮ ಸರ್ಕಾರ ಇದೆ, ತೊಂದರೆ ಇಲ್ಲ. ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರಿಗೆ ಈಗ 5 ಜಿಲ್ಲೆಗಳು. ಈಗ ಕೋಲಾರ ಬಿಟ್ರೆ ನಮ್ಗೆ ತುಮಕೂರು, ಚಿತ್ರದುರ್ಗ, ಬೆಂಗಳೂರು, ಇವು ನಮ್ಮ 5 ಜಿಲ್ಲೆಗಳಲ್ಲಿ ಅವ್ರಿಗೆ ಓಟ್ ಒಂದೇ ಬರುತ್ತೆ. ಓಟ್ ಬ್ಯಾಂಕ್ ಇದೆ ನಮ್ದು. 5 ಜಿಲ್ಲೆಗಳಿಂದ ನಮ್ಗೇನು ಅಷ್ಟು ಕಷ್ಟಕರಕನ್ನಿಲ್ಲ. ಆಲ್ರೆಡಿ ನಾವು ಗೆದ್ದಿದ್ದೀವಿ. ನಮ್ಮ ವೈಎನ್ಆರ್ ಅವ್ರು ಹೇಳ್ಕೊತಾ ಇದ್ರೆ ನಾವು ಆಲ್ರೆಡಿ ಗೆದ್ದೋಗ್ಬಿಟ್ಟಿದ್ದೀವಿ ಅಂತ ಅವ್ರ ಅನಿಸಿಕೆ ಅವ್ರು ಹೇಳಿದ್ದಾರೆ. ಬಟ್ ನಮ್ಮ ಅನಿಸಿಕೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶ್ರೀನಿವಾಸ್ ಅವ್ರು ಗೆದ್ದೇ ಗೆಲ್ತಾರೆ.